ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ 21ನೇ ತಾರೀಕು ನಮ್ಮ 105ನೇ ಕಾರ್ಯಾಗಾರ ಇರ್ತಕ್ಕಂಥದ್ದು. 15 ಡೇಸಲ್ಲಿ ಜ್ಯೋತಿಷ್ಯ ಕಲಿತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ 7:30 ಒಂದು ಬ್ಯಾಚ್ ಇರುತ್ತೆ. ಆಸಕ್ತರು ಕೆಳಗೆ ಬರ್ತಕ್ಕಂಥದ್ದಕ್ಕೆ ವಾಟ್ಸ್ಯಾಪ್ ಮಾಡಿ ನಿಮ್ಮ ಒಂದು ನೋಂದಾವಣಿ ಮಾಡಿಸ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಮಾರ್ನಿಂಗ್ ಒಂದು ಬ್ಯಾಚ್, ಈವ್ನಿಂಗ್ ಬ್ಯಾಚ್ ಇರುತ್ತೆ. ಈಸಿಯಾಗಿ ಸುಲಭವಾಗಿ ಕಲಿಬೋದು. ಪ್ಲಸ್ ಆ್ಯಪು ಕೂಡ ಕೊಡ್ತಕ್ಕಂಥದ್ದು. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ, ಹೇಳಿ, ಮಾತಾಡಿ. ಲೈನಲ್ಲಿ ಇದ್ದೀರಾ? ನಮಸ್ಕಾರ. ಲೈನಲ್ಲಿ ಇಲ್ಲ ಅನ್ಸುತ್ತೆ. ಸೊ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ತಿಳ್ಕೊಬಹುದು. ಒಂದು ಎಜುಕೇಶನ್ ಯಾವ ಲೈನ್ ಹೇಗೆ ಹೋಗುತ್ತೆ, ಯಾವ ಲೈನ್ ನಾವು ಆರಿಸ್ಕೋಬೇಕು ಅಂತ ನೋಡ್ಬೋದು. ಜಾಬಲ್ಲಿ ಯಾವ ಲೈನ್ ಸ್ವಲ್ಪ ಹೆಚ್ಚಿಗೆ ತೋರಿಸ್ತಾ ಇದೆ, ಯಾವ ಲೈನ್ ನಾವು ಸೂಕ್ತವಾಗಿರ್ತಕ್ಕಂಥ ತೋರಿಸುತ್ತೆ. ಹಾಗೆ ಮ್ಯಾರೇಜ್ ಲೈಫ್ನ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ಕೋಬಹುದು. ಸೊ ಇನ್ನು ಇತರೆ ವಿಚಾರಗಳೆಲ್ಲನೂ ಕೂಡ ಬಹಳ ಈಸಿಯಾಗಿ ನೋಡಿಕೊಂಡು ಪ್ರತಿಯೊಬ್ಬ ಮನುಷ್ಯನ ಕರ್ಮಫಲ ಮತ್ತೆ ನಮಗಿರ್ತಕ್ಕಂಥ ಒಂದು ಯೋಗಗಳು ಎಲ್ಲನೂ ಅದ್ರಲ್ಲಿ ನೋಡಿಕೊಂಡು ಸಮಾಧಾನ ಚಿತ್ತವಾಗಿ ಮುಂದುವರಿಬಹುದು. ನಮಸ್ಕಾರ. ನಮಸ್ಕಾರ. ಹೇಳಿ. ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಯಾರ ಆರೋಗ್ಯ? ನಮ್ಮ ಆರೋಗ್ಯನ. ಹಾ, ಓಕೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಹೌದು. ಹೇಳಿ. 1 to 249 ಎಷ್ಟು? 150. 150. ಓಕೆ. 150 ಹೆಲ್ತ್. ಆರನೇ ಮನೆ ಅನಾರೋಗ್ಯವನ್ನ ತೋರಿಸುತ್ತೆ. ಅದರ ಪ್ರಕಾರ ನೋಡೋಣ. ಹೆಲ್ತ್ ಸಾಧಾರಣವಾಗಿ ಇಲ್ಲಿ ಹೆಲ್ತ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾ ಇದೆ. 5ನೇ ಮನೆ ಕ್ಯೂರ್ ಆಗುತ್ತೆ ಅಂತಾನು ತೋರಿಸ್ತಾ ಇದೆ, ಮತ್ತೆ ಅದೃಷ್ಟ ಇದೆ ಅಂತಾನು ತೋರಿಸ್ತಾ ಇದೆ. ಯಾಕಂದ್ರೆ 5ನೇ ಮನೆ ಕ್ಯೂರ್ ಕಾಂಬಿನೇಷನ್ ತೋರಿಸ್ತಾ ಇದೆ 6ನೇ ಒಂದು ಕಸ್ಪಲ್ಲಿ. ಸದ್ಯಕ್ಕೆ ಇದು ರಿಸಲ್ಟ್. ಇದು ಏನ್ ಸಮಸ್ಯೆ ಆಗಿದೆ? ನಂದು CS ಇದೆ. ಲಿಂಫೋಮಾ ಇದೆ. 10 years ಆಯ್ತು. ಲಿಂಫೋಮಾ? ಹೌದು. ಓಕೆ. 10 years ಆಗಿದೆ. ಕಿಮೋ ಎಲ್ಲ ಆಗಿದೆ. 6 months ಮಾತ್ರ ಚೆಕಪ್ ಅಲ್ಲಿ ಇದ್ದೀನಿ. ಏನಿಲ್ಲ ಪ್ರಾಬ್ಲಮ್. ಮುಂದೆ ಹೇಗಿರುತ್ತೆ ಅಂತ ಕೇಳಿ. ಏನು ಇಲ್ಲ ಅಂತ ನಾನು ಫಸ್ಟ್ ಹೇಳ್ಬಿಟ್ನಲ್ಲ. ಏನು ಇಲ್ಲ ಅಂತ ಫಸ್ಟ್ ಹೇಳಿದ್ನಲ್ಲ, ಬರಲ್ಲ ಅಂತ ಹೇಳಿದಿನಲ್ಲ. ನಿಮ್ಗೆ ಪ್ರಾಬ್ಲಮ್ ಬರಲ್ಲ ಕೇಳ್ಕೊಂಡೆ ಗುರುಗಳೇ. ಇದು ಬರುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಕೇಳ್ಕೊಂಡೆ. ಇಲ್ಲ, ಗ್ರಹಗಳು ನಿಮ್ಗೆ ಹೇಳ್ತಾ ಇದೆ ನಿಮ್ಗೆ ಬರಲ್ಲ. ನೋಡಿ, ನೀವು ಬಹಳ ಅದ್ಭುತವಾಗಿ ಹೇಳಿದ್ರಿ. 10 ವರ್ಷದಿಂದ ನಿಮ್ಗೆ ಲಿಂಫೋಮಾನ ಹೇಳಿದ್ ನೀವು. ಲಿಂಫೋಮಾ 10 years ಆಯ್ತು. ಕಿಮೋ ಎಲ್ಲ ಆಗಿದೆ. ಸೊ ಇವಾಗ ಕಂಟ್ರೋಲ್ ಇದೆ. 0 ಇದೆ ಸೆಲ್ಸ್. 0 ಇದೆ. 6 months ಚೆಕಪ್ ಅಲ್ಲಿ ಇದ್ದೀನಿ. ಓಕೆ. ಟಿ ಸೆಲ್ಸ್ ಎಲ್ಲ ಎಷ್ಟಿದೆ? 0 ಇದೆಯಾ? ಟಿ ಸೆಲ್ಸ್ ಎಲ್ಲ 0 ಇದೆಯಾ? ಓಕೆ, ಆಯ್ತು. 0 ಇದೆ. ಏನು ಇಲ್ಲ. 0 ಇದೆ. ಸೊ ಏನು ಬರಲ್ಲ, ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಚಂದ್ರ ಹೇಳ್ತಾ ಇದ್ದಾನೆ. ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಹೆಲ್ತ್ ಇನ್ ಗುಡ್ ಕಂಡೀಷನ್ ಅಂತ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದೆ. ಏನು ತೊಂದರೆ ಇಲ್ಲ. ಕಸ್ಪು ಎಸ್ ಅಂದ್ರೆ ಮುಗೀತದು. ಇದು 100% ಗ್ಯಾರಂಟಿ ಹೇಳುತ್ತೆ. ಹಿಂದೆ ಆಗಿರೋದು ಮತ್ತೆ ಸುಳ್ಳು ಹೇಳೋದು ಅವೆಲ್ಲ ಅವಶ್ಯಕತೆ ಇಲ್ವೇ ಇಲ್ಲ.
ಕೊಟ್ಟಿರ್ತಕ್ಕಂಥ ಚಂದ್ರನ ಬಂದಿರೋದ್ರಿಂದ ಚಂದ್ರನ ಆಧಿಪತ್ಯ ಆಗಿರತಕ್ಕಂಥ ಶಿವನ ಧ್ಯಾನ ಮಾಡಿ ತ್ರಯಂಬಕರ ಮಂತ್ರ ಹೇಳ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ನನ್ನ ಸಜೆಷನ್ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಬಸರಾ ಪರ್ಲ್ ಅಂತ ಸಿಗುತ್ತೆ, ದಯವಿಟ್ಟು ಆ ಬಸರಾ ಪರ್ಲ್ನ ನೀವು ಹಾಕಿ, ಅದ್ರ ಜೊತೆಗೆ 8 ಮುಖದ ರುದ್ರಾಕ್ಷಿ ಹಾಕಿ. ಖಂಡಿತ ನಿಮಗೆ ಇನ್ನೂ ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಏನೂ ತೊಂದರೆ ಇಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ಒಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಿತ್ತು. ಏನ್ ವಿಚಾರ? ಹಳೆ ಮನೇನೂ ಅಲ್ಲ, ಈ ಕಡೆ ಸೈಟು ಅಲ್ಲ. ಓಕೆ, ಅಲ್ಲ, ಹೌದು. ಅದು ತಗೋಬೇಕು ಅಂತ ಇದೀವಿ ಸರ್. ಹಳೆ ಮನೆನೂ ಅಲ್ಲ, ಇರಕ್ಕೂ ಇದು ಇರಕ್ ಆಗಲ್ಲ ಇಲ್ಲಿ. ಮತ್ ಮನೆ ಅಲ್ವಾ ಹಂಗಾರೆ ಅದು? ಮನೆ ಅಂದ್ರೆ ಅದು ಎಲ್ಲ ಉಂಟೋಗಿದೆ. ಹಳೆ ಮನೆಗೂ ಉಂಟೋಗಿ ಅದು ಬಿದ್ದೋಗಿದೆ ಅಂದ್ರೆ ಅದು ಇನ್ನೂ ಸೈಟು ಮಾಡಿಲ್ಲ ಅದು. 1 to 240 ನಂಬರ್ ಹೇಳಿ. 83. 83. ಯಾರ ಹೆಸರಲ್ಲಿದೆ ಸರ್? ಯಾರ ಹೆಸರಲ್ಲಿ ತಗೋಬೇಕು ಅಂತ ಇದೀವಿ ಸರ್ ಅದು. ತಗೋಬೇಕು. ಇದೇನು 4ನೇ ಮನೆ ನೋಡೋಣ. 4ನೇ ಕಸ್ಪ್ ಏನ್ ಹೇಳುತ್ತೆ? ಪ್ರಾಪರ್ಟಿ. ಎಸ್. faces no issues in real estate or anything related to vehicle, no obstacles in building construction. ಏನ್ ಅಬ್ಸ್ಟಕಲ್ಸ್ ಏನಿಲ್ಲ ಸರ್. ಆದರೆ ಅಕ್ಕಪಕ್ಕರು ಯಾರು ಗಲಾಟೆ ಮಾಡೋ ಸಾಧ್ಯತೆ ಇರುತ್ತೆ. ಅಕ್ಕಪಕ್ಕದಾಗ ಸರ್? ಹೌದು. ಯಾಕೆ ಅಂತಂದ್ರೆ ರಿಸಲ್ಟ್ ಚೆನ್ನಾಗಿದೆ, ಆದ್ರೆ ರೆಟ್ರೋಗ್ರೇಡ್ ಬಂದಾಗ ನಮಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅಲ್ಲಿ ಏನಾದ್ರು ಅಡಚಣೆ ಬರತಕ್ಕಂತ ಸಾಧ್ಯತೆ ಎಲ್ಲ ಇರುತ್ತೆ. ಸೊ ಓವರ್ ಆಲ್ ಅಲ್ಲಿ ಮನೆ ಕಟ್ಟಕ್ಕೇನು ತೊಂದರೆ ಇಲ್ಲ ಅಂದ್ರೂ ಕೂಡ ಅಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಅಥವಾ ನಿಮಗೆ ಸಮಾಧಾನ ಆಗದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಏನ್ ಮಾಡೋದು? ಖಂಡಿತ ತಗೋಬಹುದು. ನಮ್ದ್ರಲ್ಲಿ ಏನು ತೊಂದರೆ ಏನು ಇಲ್ಲಿ ತೋರಿಸ್ತಾ ಇಲ್ಲ. ರೆಟ್ರೋಗ್ರೇಡ್ ಆಗಿದ ತಕ್ಷಣ ತಗೊಳ್ಬಾರ್ದು ಅಂತ ಏನಿಲ್ಲ, ಸ್ವಲ್ಪ ನಿಧಾನಗತಿಲಿ ಹೋಗುತ್ತೆ ಅಲ್ಲಿ. ಅದು ಒಂದೇ ಆಪ್ಷನ್ ಇರೋದು ಅಂದ್ರೆ ಯೋಚನೆ ಮಾಡಿ, ಇಲ್ಲ ಬೇರೆ ಕಡೆನೂ ಹೋಗ್ಬೋದು ಅಂದ್ರೆ ವರ್ಜಿಸಿ. ಇಷ್ಟೇ ನನ್ನ ಸಜೆಷನ್. ಓಕೆ, ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಹೌದು. ನಮಸ್ತೆ ಗುರುಜಿ. ಹೇಳಿ. ಹಲೋ. ಹೇಳಿ. ಇದು ಮಗನ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಮಗನ ಮದುವೆ ಬಗ್ಗೆ ಕೇಳ್ಬೇಕಿತ್ತು ಸರ್. ಡೇಟ್ ಆಫ್ ಬರ್ತ್ ಹೇಳ್ಬೇಕಲ್ಲಮ್ಮ ಅದಕ್ಕೆ. ಹಲೋ. ಈಗ ನಿಮ್ ಮಗನ್ ಮದುವೆ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವ್ ಏನ್ ಹೇಳ್ಬೇಕು? ಏನ್ ಕೊಡ್ಬೇಕು ನಮ್ಗೆ ವಿಷಯ? ಇದು ಪ್ರಶ್ನಾಶಾಸ್ತ್ರ ಕೇಳ್ಬೇಕು. ಯಾವ್ದಾರು ಒಂದ್ ಹೇಳಿ. ಮತ್ತೆ ಪ್ರಶ್ನಾಶಾಸ್ತ್ರ ಹೋಗಿದ್ರೆ ನಂಬರ್ ಹೇಳಿ ಹಂಗಾರೆ ಮತ್ತೆ ಬೇಗ. 21. 21. ಎಷ್ಟು ವಯಸ್ಸು? ವಯಸ್ಸು 38. 38. ಹೌದು. ಅಯ್ಯೋ, ನೋಡಿ, ಟೈಮ್ ಆಗ್ತಾ ಜಾತಕ ಮರೆತು ಪ್ರಶ್ನಾಶಾಸ್ತ್ರಕ್ಕೆ ಬಂದ್ಬಿಡ್ತಾರೆ ಜನ. ಜಾತಕದಲ್ಲಿ ಹೋಯ್ತು ಅಂತ ನೋಡೋಣ. ಮ್ಯಾರೇಜ್ ಕೊಟ್ಟಿದೆ, ಮ್ಯಾರೇಜ್ ಇದೆ ಅಂತ ತೋರಿಸ್ತಾ ಇದೆಯಪ್ಪ, ಏನು ತೊಂದರೆ ಇಲ್ಲ. ಹಿರಿಯರಿಂದ ಮದುವೆ, ಹಾಗೆ 9 ಹಿರಿಯರು, ವಿವಾಹ ಎಲ್ಲದಕ್ಕೂ ರೆಡಿ ಇದೆ. ಇವ್ರು ಒಪ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ 5ನೇ ಮನೆ ಸ್ವಲ್ಪ ಸೆಲೆಕ್ಟಿವ್ ಅಂತ ಬಂದ್ಬಿಡುತ್ತಲ್ಲಿ. ಒಪ್ಪುತ್ತಾರೆ ಸರ್, ಅದಂದ್ರೆ ಈ ಸಲ ಆಗ್ತದ ಇಲ್ವಾ ಅಂತ. ಇದೇನೋ ಮದುವೆ ಆಗತ್ತೆ ಅಂತ ತೋರಿಸ್ತಾ ಇದೆಯಪ್ಪ, ಇದ್ರಲ್ಲಿ ಯಾವುದೇ ಒಂದು ಸಮಸ್ಯೆನೇ ಇಲ್ಲ. ಎಸ್ 3 ಲೆವೆಲ್ ಅಲ್ಲೂ ಎಸ್ ಬಂದಿದೆ. ಅದರಲ್ಲಿ ಈ 2 ಲೆವೆಲ್ ಅಲ್ಲಿ ಎಸ್ ಅಂದ್ಬಿಟ್ರೆ ಸಾಕು. ಯಾವಾಗ? ಓಕೆ, ಅದಕ್ಕೆ ದಶಾಭುಕ್ತಿಗೆ ಹೋಗ್ಬೇಕಾಗತ್ತೆ. ನೋಡೋಣ. ದಶಾನು ಅಂದ್ರೆ ಅದೊಂಥರ ಪ್ರಾಬ್ಲಮ್. 2 ಎಸ್ ಅನ್ನಿಸ್ಬೇಕು ನಾವು. ಡಿಸೆಂಬರ್ ವರೆಗೂ ಶುಕ್ರ ಇದೆ 21. ಶುಕ್ರ 7-5 ತೋರಿಸ್ತದೆ. ಶುಕ್ರ ಆದ್ಮೇಲೆ ಸೂರ್ಯ 7-11ನೇ ಅಧಿಪತಿ, ಅದು ಲಾಸ್ಟ್ ಅಲ್ಲಿ ಲಾಭ ಕೊಟ್ಟೆ ಕೊಡುತ್ತೆ. ಸಾಧಾರಣವಾಗಿ ಈಗ ಅಕ್ಟೋಬರ್ ಒಳಗಡೆ ಆಗೋಗುತ್ತೆ ಮುಂದಿನ ವರ್ಷ. ಲೇಟ್ ಆಗಿದ್ರು ಪ್ರಶ್ನಾಶಾಸ್ತ್ರ ಹೇಳ್ತಾರೆ ಕೊಟ್ಬಿಡ್ತಾರೆ. ಯಾಕೆ ಡಿಲೇ ಆಯ್ತು? ಯಾಕೆ ಲೇಟ್ ಆಯ್ತು? ರೇಟು ಆಗ್ಲಿಲ್ಲ ಅಂತ ಅವರೇ ಒಪ್ಲಿಲ್ಲ. ಆತರ ಆಗ್ಲಿಲ್ಲ ಅವರೇ ಒಪ್ಲಿಲ್ವಾ? ಹಂಗಂದ್ರೆ ಏನು? ಹೌದು. ಒಂದೇ ಲಗ್ನದ ಆಗ್ತದೆ ಸರ್ ಅವನಿಗೆ. ಒಂದೇ ಲಗ್ನ ಅಂದ್ರೆ ಇಬ್ರು ಒಂದೇ ಹುಡುಗ ಮತ್ತು ಹುಡುಗಿದ್ ಒಂದೇ ಲಗ್ನ ಆದ್ರೆ? ಇನ್ನೂ ಒಂದ್ 10 ವರ್ಷ ಬಿಟ್ಟು ಮಾಡಂಗಿದ್ದೀರಿ ನೀವು. ಅಲ್ಲ ಸರ್, ಇನ್ನಷ್ಟೇ ಮಕ್ಳಾಗಲ್ಲ. 36 ಆಗೋಯ್ತಲ್ಲ, ಇನ್ನು ಹಿಂಗೆ ಇದ್ರೆ ಮಕ್ಳು ಹುಟ್ಟೋದು ಡೌಟ್ ಆಗ್ಬಿಡುತ್ತೆ. 38 ಒಪ್ಪಿಕೊಳ್ಳಬಹುದಲ್ಲ ಸರ್? ಅಯ್ಯೋ, 26ನೇ ವಯಸ್ಸಲ್ಲಿ ಇದ್ದಾಗ ಏನೋ ಒಂದು ಭಯ ಪಟ್ಕೊಂಡು ಒಂದೇ ಲಗ್ನ ಅಂತ ಯೋಚನೆ ಮಾಡೋದು. ಇನ್ನೊಂದು 5 ವರ್ಷ ಹೋದ್ರೆ ಮದುವೆಲಿ ಆಸಕ್ತಿನೇ ಹೊಟ್ಟೋಗುತ್ತೆ ಹುಡುಗನ್ಗೆ, ನಿಮ್ ಮಗನ್ಗೆ.
ಇನ್ನೂ ಒಂದೇ ಲಗ್ನ ಮಾಡ್ಬೋದಾ, ಅದ್ ಲಗ್ನ ಮಾಡ್ಬೋದಾ? ಜ್ಯೋತಿಷ್ಯ ಕಲೀರಿ. ನನ್ನ ಹತ್ರ ಅದು ಮಾಡ್ಬೋದು ಇದು ಮಾಡ್ಬೋದಾ ಅಂದ್ರೆ ಜ್ಯೋತಿಷ್ಯ ನೋಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ನೋಡಿ, ತುಂಬಾ ಜನ ನನ್ನ ಒಂದು ವಿಚಾರ ಹೇಳ್ತೀನಿ, ಈ ಕಾಂಪೌಂಡರ್ಗಿನ ಇವರು ಅಷ್ಟು ಇಂಥವ್ರು. ಕಾಂಪೌಂಡರ್ ಆದ್ರೂ ಪರವಾಗಿಲ್ಲ ಒಂಚೂರು. ಈಗ ಮಾತಾಡಿರೋರು ಇದಾರಲ್ಲ, ಯಪ್ಪ ಅರ್ಧಂಬರ್ಧಕ್ಕಿನ ಇನ್ನೂ ವರ್ಸ್ಟ್. ಒಂದೇ ಲಗ್ನದವ್ರು ಮಾಡ್ಬೋದಾ? ಅಲ್ಲಿ ಇಲ್ಲಿ ಕಿವಿ ಕೇಳಿರ್ತಾರೆ, ಕೇಳಿ 38 ಆದ್ರೂ ಮದುವೆ ಆಗಲ್ಲ, 48 ಆದ್ರೂ ಆಗಲ್ಲ, ಪಕ್ಕ ಆಗಲ್ಲ. ಇಂಥವ್ರು ಇವರಲ್ಲ, ಇಂಥವ್ರು ಇಲ್ಲಿ ಕೇಳೋರು ಇರ್ತಾರೆ, ಇಲ್ಲಿ ವೀಕ್ಷಕರಲ್ಲೂ ಇರ್ತಾರೆ. ಅತಿಯಾಗಿ 7ರಲ್ಲಿ ಮಂಗಳ ಇದೆ ಮಾಡಬಾರ್ದು, 8ರಲ್ಲಿ ಮಂಗಳ ಇದೆ, ಏನು ಜ್ಯೋತಿಷ್ಯ ಬಹಳ ಪಾರಂಗತರ ತರ ಮಾತಾಡ್ತೀರ ಎಲ್ಲರೂ. ನಿಮಗೇ ಜ್ಯೋತಿಷ್ಯ ಗೊತ್ತಿರೋರ ತರ. ಈ ಕೆಲವರು ಹೆಂಗಸರಿರ್ತಾರೆ, ಅದು ಮಾಡಬಾರ್ದಂತೆ ಇದು ಮಾಡಬಾರ್ದಂತೆ. ಅಬ್ಬಾ, ಮದುವೆ ಅದೇನೋ ತುಂಬಾ ಹಿಂದೆ ಇಂಥವ್ರನ್ನೆಲ್ಲ ನೋಡಿ ಒಂದು ಗಾದೆ ಹೇಳಿದ್ರು, 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ. ಯಾಕೆಂದ್ರೆ ಹಣೆ ಬರದ ಮೇಲೇನೆ ಹೋಗೋದು ಅಂತ ಅವಾಗ್ಲೇ ಗೊತ್ತಿತ್ತು. ಈ ಕಲಿಯುಗದಲ್ಲೆಲ್ಲ ನಾವೆಲ್ಲ ಎಡಬಿಡಂಗಿಗಳಾಗ್ಬಿಟ್ಟಿದೀವಿ. ಎಡಬಿಡಂಗಿ ಅಂದ್ರೆ ನಂಬರ್ 1 ಎಡಬಿಡಂಗಿ. ಯಾವುದೇ ಕಾರಣಕ್ಕೂ ಕೂಡ ಹಣೆ ಬರನ ಬದಲಾಯಿಸಕ್ಕಾಗಲ್ಲ. ಒಂದು ಜಾತಕ ಇನ್ನೊಬ್ಬರದ್ದು ನೋಡೋದು ಅಂತಂದ್ರೆ, ಈ ಕಡೆ ಇರೋ ಜಾತಕ ಕೆಟ್ಟೋಗಿತ್ತು ಅಂತಂದ್ರೆ ಅದು ಎಫೆಕ್ಟ್ ಇದ್ದೇ ಇರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಕಡೆ ಇರೋ ಜಾತಕ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಒಂದ್ ಸ್ವಲ್ಪ ಆದ್ರೂ ಒಳ್ಳೇದಾಗೇ ಆಗುತ್ತೆ. ಇನ್ನು ಆ ಕಡೆಯಿಂದ ಬರೋ ಜಾತಕ ದಶಾಭುಕ್ತಿಗಳನ್ನ ನೋಡಿ ನಿರ್ಣಯ ಮಾಡಿ ಮ್ಯಾಚ್ ಮಾಡ್ತಕ್ಕಂಥದ್ದು. ಈ ಕಾಂಪೌಂಡರ್ಗಳೆಲ್ಲ ಈ ಪಂಚಾಂಗ ಇಟ್ಕೊಂಡು ನಮ್ಮ ಹಿಂದೂ ಧರ್ಮದಲ್ಲಿ ಏನೋ ನಾವೇ ಶ್ರೇಷ್ಠ ಅನ್ಕೊಂಡು ನಾವು ಹೇಳ್ದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಇವತ್ತೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಇವತ್ತು ಯಾರು ಕೂಡ ಇವ್ರದ್ದು ವಿವಾಹ ಅದ್ಭುತ ಅಂತ ಹೇಳೋದೇ ಇಲ್ಲ. ಯಾಕಂದ್ರೆ ಭಯ ಬಂದ್ಬಿಟ್ಟಿದೆ ಅವ್ರಿಗೂ. ಸುಳ್ಳು ಹೇಳಿ ಹೇಳಿ ಏನಾಗ್ಬಿಟ್ಟಿದೆ, ಭಯ. ಯಾಕೆ ನಮ್ಮ ತಲೆಗೆ ಬಂದ್ರೆ ಪಾಯಿಂಟ್ಸ್ ಏನೋ 36 ಬಂದಿದೆ, 36ಕ್ಕೆ 33 ಗುಣಗಳು ಬಂದಿದೆ. ಇನ್ನ ಏನಾದ್ರು ಬಂದ್ಬಿಟ್ಟು ಚೆನ್ನಾಗಿದೆ, ಚೆನ್ನಾಗಿ ಹಾಕೊಟ್ಟಿದ್ದೀರಾ, ಯಾಕೆ ಬೇಕು ನಮಗೆ? ಯಾವುದೋ ಇಲ್ಲಿ ಜಾತಕದಲ್ಲಿ 7ನೇ ಮನೆಯಲ್ಲಿ ಮಂಗಳನೋ 8ನೇ ಮನೆಯಲ್ಲಿ ರಾಹು ಕೂತಿದೆ, ಸ್ವಲ್ಪ ಮಾಂಗಲ್ಯ ಬಲ ಇಲ್ಲ, ಆಮೇಲೆ ಗಂಡ ಸಾಯ್ತಾನೆ, ಹೆಂಡತಿ ಜಾತಕದಿಂದ ಗಂಡ ಸಾಯೋದಂತೆ. ಅಬಾಬಾಬಾಬಾಬಾ, ಎಂಥ ಮೂಢನಂಬಿಕೆಯಲ್ಲಿ ನಾವೆಲ್ಲ ಹುಟ್ಟಿದೀವಿ ಅಂದ್ರೆ. ನಂಬರ್ 1 ಮೂಢನಂಬಿಕೆ ಅಂದ್ರೆ ಹೆಂಡತಿ ಜಾತಕದಿಂದ ಗಂಡ ಸಾಯೋದಂತೆ. ಅಪ್ಪ, ಅವಳಿಗೆ ಅಷ್ಟು ಕಂಟ್ರೋಲ್ ಇದೆ. ಅಪ್ಪ, ಅವ್ರ ಜಾತಕದಲ್ಲಿ ಇನ್ನೊಬ್ಬರನ್ನ ಸಾಯಿಸ್ತಕ್ಕಂಥ ಶಕ್ತಿ ಇದೆ ಅಂತೆ. ಹೌ ಫೂಲಿಶ್ನೆಸ್ ವಿ ಆರ್. ಒಬ್ಬರ ಜಾತಕದಲ್ಲಿ ಇಂಥ ಟೈಮಲ್ಲಿ ಮರಣ ಹೊಂದಬೇಕು ಅಂದ್ರೆ ಹೋಗ್ತಾನೆ ಇರ್ತಾರೆ. ಅದೆಂಥ ರಾಜಕಾರಣಿ ಆದ್ರೂ ಅಷ್ಟೇನೆ, ಭಿಕ್ಷುಕ ಆದ್ರೂ ಅಷ್ಟೇನೆ, ಬಿಸ್ನೆಸ್ ಮೆನ್ ಆದ್ರೂ ಅಷ್ಟೇನೆ, 1 ಸೆಕೆಂಡ್ ಟೈಮ್ ಕೊಡಲ್ಲ. ಸಂಬಡೀಸ್ ಡೆತ್ ಈಸ್ ನೆವರ್ ಎವರ್ ಡಿಪೆಂಡೆಂಟ್ ಆನ್ ದಿ ಸ್ಪೌಸ್. ಇದನ್ನ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು, ತುಂಬಾ ಜನ ನನ್ನ ಪ್ರೋಗ್ರಾಮ್ ನೋಡ್ತಿರ್ತಾರಲ್ಲ, ಮಹಿಳೆಯರು, ದೊಡ್ಡವರು, ಹಿರಿಯರು ಎಲ್ಲ ಯಾರಿರ್ತಾರೆ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಯಾವನೋ ತಲೆಕೆಟ್ಟವನೇ ಒಂದು ಹುಡುಗಿ ಜಾತಕ ಕೊಟ್ಟಿದ ತಕ್ಷಣ, ಆ ಜಾತಕ ತೋರಿಸಿದ ತಕ್ಷಣ, ನೋಡಮ್ಮ ಇವಳಿಗೆ ಗಂಡ ಮರಣ ಯೋಗ ಇದೆ. ಏನೆಲ್ಲಾ ದೇವಾನ್ ದೇವತೆಗಳು ನಾವೆಲ್ಲ ಅಲ್ವಾ? ಆ ಹುಡುಗಿನೂ ಒಂದು ಯಾವುದೋ ಒಂದು ಗಂಧರ್ವ ಕನ್ಯೆ, ಇವನು ಇಂದ್ರಲೋಕದಿಂದ ಬಂದಿದ್ದಾನೆ, ಇವನು ಇಂದ್ರಲೋಕದಲ್ಲಿ ಇರ್ತಕ್ಕಂಥವನು. ನಾವೆಲ್ಲ ಆಕಾಶದಲ್ಲಿ, ಆಕಾಶ ಕಾಯದಲ್ಲಿ ಇರ್ತಕ್ಕಂಥ ಏಂಜಲ್ಸ್ ನಾವೆಲ್ಲ. ಸೊ ಅವ್ರ ಜಾತಕ ನೋಡಿದ ತಕ್ಷಣ ಇವರಿಂದ ಅವರ ಮರಣ ಎಲ್ಲೋ ಅಲ್ಲಿ ನಡೀಬಹುದು, ಇಲ್ಲೆಲ್ಲ ನಡೆಯಲ್ಲ. ಆಲ್ ಇಂಡಿವಿಜುವಲ್ ಹಾರಸ್ಕೋಪ್ ಇಂಡಿವಿಜುವಲ್ ಆಗೇನೆ ವರ್ಕ್ ಆಗುತ್ತೆ. ಇನ್ನೊಬ್ಬರ ಜಾತಕದ ಇನ್ನೊಬ್ಬರದ ಎಫೆಕ್ಟ್ ಇರ್ತಕ್ಕಂಥ ಹೈಯೆಸ್ಟ್ ಮೂಢನಂಬಿಕೆ ಇದು. ಜ್ಯೋತಿಷ್ಯದಲ್ಲೇ ಹೈಯೆಸ್ಟ್ ಮೂಢನಂಬಿಕೆ. ಮತ್ತೆ ಇದನ್ನ ಹೇಳೋರಂತೂ ಅವರು ಹೊಲಸು ಜನನೇ ಅಂತ ಹೇಳ್ಬೋದು, 100%. ಹೇಗ್ರಿ ಒಂದು ಜಾತಕ ನೋಡಿದ ತಕ್ಷಣ ಇವ್ರಿಗೆ ಈ ಇಂಥ ಹುಡುಗಿನ ಮಾಡ್ಕೊಂಡ್ರೆ ಗಂಡ 2 ವರ್ಷದಲ್ಲಿ ಆಕ್ಸಿಡೆಂಟ್ ಸತ್ತೋಗ್ತಾನೆ, ಹಾಗಿದ್ರೆ ಆ ಹುಡುಗಿ ಯಾರನ್ನ ಮಾಡ್ಕೊಂಡ್ರು ಸಾಯ್ಬೇಕಲ್ವಾ? ಅಂದ್ರೆ ಆ ತರದ್ದೆಲ್ಲ ಜಾತಕದಲ್ಲಿ ಇವರು ನೋಡಿ ಹೇಳ್ತಾರಲ್ಲ. ಎಂತ ಪಂಡಿತರು ಇರ್ಬೇಕು ಇವರೆಲ್ಲ, ಎಂತ ಪಾಂಡಿತ್ಯವನ್ನ ಕಲ್ತಿರ್ಬೇಕು. ಇವ್ರ ಜಾತಕದಿಂದ ಅವ್ರನ್ನ ಸಾಯಿಸ್ತಕ್ಕಂಥ ಯೋಗ ಇದು ನಾನು ಎಲ್ಲೂ ಕಲ್ತಿಲ್ಲಪ್ಪ ಜ್ಯೋತಿಷದಲ್ಲಿ. 30 ವರ್ಷದ ಅನುಭವದಲ್ಲಿ ಎಲ್ಲೂ ಕಲ್ತಿಲ್ಲ. ಅವರವರ ಇಂಡಿವಿಜುವಲ್ ಜಾತಕದಲ್ಲಿ ಸಾವು ಬಂತಂದ್ರೆ ಸಾಯ್ತಾರೆ, ಇಷ್ಟೇ. ದಟ್ ಈಸ್ ವಾಟ್ ಈಸ್ ಪ್ರೆಡಿಕ್ಟೆಡ್. ಇಫ್ ದೇರ್ ಇಸ್ ಎ ಡೆತ್ ಕಾಂಬಿನೇಷನ್, ಮಾರಕ ಅಂಡ್ ಬಾಧಕ, ಅಂಡ್ ಎ ಕಾಂಬಿನೇಷನ್ ಆಫ್ 3rd house, 6th house, 8th house and 12th house, 3, 6, 8, 12 ಕಾಂಬಿನೇಷನ್ ಬಂದಾಗ, ದಶಾಭುಕ್ತಿಗಳಲ್ಲಿ ಮಾರಕ ಮತ್ತೆ ಬಾಧಕ ಬಂದಾಗ, ಇಟ್ ಈಸ್ ಇನ್ನೆವಿಟಬಲ್, ದೇರ್ ಇಸ್ ಡೆತ್. ಅನ್ಲೆಸ್
ಸೇವಿಂಗ್ ಗ್ರೇಸ್ ಇರ್ತಕ್ಕಂಥ ಯಾವ್ದಾರ ಒಂದು ಗ್ರಹ ವೀಕ್ಷಣೆಯಿಂದ ಅಥವಾ ಟ್ರಾನ್ಸಿಟ್ ಇಂದ ಉಳ್ಕೋಬಹುದೇ ಹೊರತು ಈ ಕಾಂಬಿನೇಷನ್ ಈಸ್ ಬೌಂಡ್ ಟು ಗೋ. ಹೋಗೇ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನೀವು ಪಾಪ ಮಾಡಿದ್ರೂ ಹೋಗ್ತೀರಾ, ಪುಣ್ಯ ಮಾಡಿದ್ರೂ ಹೋಗ್ತೀರಾ. ಇಲ್ಲಿ ಪಾಪ ಪುಣ್ಯ ಲೆಕ್ಕ ಬರೋದಿಲ್ಲ. ನೀವೆಂಥ ಶ್ರೇಷ್ಠ ವ್ಯಕ್ತಿ ಭೂಮಿ ಮೇಲಿದ್ದೀವಿ, ನಾವು ಯಾರಿಗೂ ನೋವು ಮಾಡಿಲ್ಲ, ಅವೆಲ್ಲ ಏನಿಲ್ಲ. ವೆನ್ ಟೈಮ್ ಕಮ್ಸ್ ಟಿಕೆಟ್ ತಗೊಂಡು ಹತ್ತಲೇಬೇಕು ಟ್ರೈನ್ನ, ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇರ್ತೀವಿ. ಸೊ ಹಾರಸ್ಕೋಪಿಕಲಿ ಯಾರ ಹಾರಸ್ಕೋಪಲ್ಲೂ ಗಂಡ ಸಾಯೋ ಯೋಗ ಅಥವಾ ಯಾವ ಒಂದು ಮೇಲ್ ಚಾರ್ಟಲ್ಲೂ ಫಿಮೇಲ್ ಡೆತ್ ತೋರಿಸಲ್ಲ. ನೆವರ್, 100% ತೋರಿಸಲ್ಲ. ಸಾಧ್ಯನೇ ಇಲ್ಲ ನೋಡೋಕ್ಕೆ. ಇದರಿಂದ ಹೋಗ್ಬೇಡಿ. ಆಮೇಲೆ ಈಗ ಹೇಳ್ತಾರಲ್ಲ, ಏಕಲಗ್ನದಲ್ಲಿ ಮಾಡಬಾರ್ದು, ಅವ್ರು ಮಾಡಬಾರ್ದು. ನೋಡಿ ಹಿಂಗೆಲ್ಲ ಮಾಡ್ಕೊಂಡು ಅವ್ನ ಪಾಪ 38 ವಯಸ್ಸು ಇದ್ದಾಗ ಮಾಡುವಂಥ ವಿಚಾರನ ಹೋಗಿ ಫಸ್ಟ್ ನಮ್ಮಲ್ಲಿ ಜ್ಯೋತಿಷ್ಯದಿಂದ ಹಲವಾರು ಮನೆಗಳು ಹಾಳಾಗಿರ್ತಕ್ಕಂಥದ್ದು ಒಂದು ನಿದರ್ಶನ ಕೂಡ ಒಂದು ಸಮ್ ಪರ್ಸೆಂಟೇಜ್ 5% ತಗೊಳ್ತೀನಿ. ಜ್ಯೋತಿಷ್ಯದಿಂದ ಹಾಳಾಗಿದ್ದಾರೆ. ಅದರಲ್ಲಿ ಅಲ್ಪವಾಗಿ ತಿಳ್ಕೊಂಡು ಜ್ಯೋತಿಷದಲ್ಲಿ ಬಂದಿದ್ದ ಜಾತಕಕ್ಕೆಲ್ಲ ಎಳ್ಳು ನೀರು ಬಿಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ತುಂಬಾ ವರ್ಸ್ಟ್. 150 ಯಾರೋ ಒಬ್ರು ಬೈದ್ರು, ಒಂದು ಹುಡುಗನಿಗೆ 150 ಹುಡುಗಿರನ್ನ ನೋಡಿದ್ದಾರೆ. 150 ಇಷ್ಟು ಶೀಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ಶೀಟು. ಇದು ಲಗ್ನ, ಇದು 8ನೇ ಮೇಲೆ ಮಂಗಳ ಇದೆ, ಇದು ಬೇಡ. ಶನಿ 7ರ ಮೇಲಿದೆ, ಇದು ಬೇಡ. ಇಷ್ಟು ಹುಡುಗಿಲಿ ತಗೊಂಡ್ಬಂದ್ಬಿಟ್ಟಿದ್ದಾರೆ ಲಿಸ್ಟು. ನನಗೆ ಆಶ್ಚರ್ಯ ಆಗ್ತಾ ಇದೆ. ಇನ್ನೂ ಒಂದು 20 ಇದೆಯಂತೆ, ತಗೊಂಡ್ಬಂದಿಲ್ಲ, ಒಂದು ಮನೇಲಿ ಇಟ್ಟಿದ್ದಾರಂತೆ. ನಾವು ಅದರಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರಂತೆ. ಅದರಲ್ಲಿ ಇದು ಇವನ್ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ. ಏನ್ ನಾವೆಲ್ಲ 500 ವರ್ಷ ಬಾಳ್ತೀವ ನಾವು ಇಲ್ಲಿ. ಕರೆಕ್ಟಾಗಿ ಬಾಳ್ವೆ ಮದುವೆಯಲ್ಲಿ ಮಾಡತಕ್ಕಂಥದ್ದು ಕರೆಕ್ಟ್. ನಿಮ್ಗೆ ಹೇಳ್ತೀನಿ, ಮದುವೆ ಜೀವನ ಇಸ್ ನಾಟ್ ಮೋರ್ ದೆನ್ 15 ಇಯರ್ಸ್. 15 ಇಯರ್ಸ್, ನಾಟ್ ಮೋರ್ ದೆನ್ 15 ಇಯರ್ಸ್. ಫಸ್ಟ್ 5 ಇಯರ್ಸ್ ಇಸ್ ಕ್ರೂಷಿಯಲ್. ನೆಕ್ಸ್ಟ್ 5 ಇಯರ್ಸ್ ಈಸ್ ಅಕ್ಸೆಪ್ಟಿಂಗ್ ದಿ ಥಿಂಗ್ಸ್. ಲಾಸ್ಟ್ 5 ಇಯರ್ಸ್ ಈಸ್ ಪ್ರೀವಿಯಸ್ 10 ಇಯರ್ಸ್ದು ವಿಚಾರ ಅಷ್ಟೇ. ಇಷ್ಟೇ ವಿಚಾರ ನಾನು ಹೇಳೋದು. ಇಷ್ಟೇ ವಿಚಾರ ನಾನು ಹೇಳೋದು. ಸೊ ಫೈನಲಿ ಹೇಳ್ತೀನಿ, ತುಂಬಾ ಜನ ಮದುವೆಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆಲ್ಲ ಹೇಳೋದು ಒಂದೇ ಒಂದು, ವಿ ಶುಡ್ ಬಿ ಮೋರ್ ವರಿಡ್ ಅಬೌಟ್ ಹಿಂದುತ್ವ ಮತ್ತೆ ನಮ್ಮ ಸನಾತನ ಧರ್ಮ. ಹಿರಿಯರು ಎಸ್ಪೆಷಲಿ ಸ್ವಲ್ಪ ರಾಂಗ್ ರೂಟಲ್ಲೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ಧರ್ಮ, ನಮ್ಮ ಹಿಂದುತ್ವನ ಮೇಲೆ ಗಮನ ಇಡಿ. ಯಾರೋ ಜಾತಿನ ಮದುವೆ ಆಗ್ತಾ ಇದ್ರೆ ಜಾತಿ ಸಿಸ್ಟಮ್ ಬಿಡಿ, ಒಳ್ಳೆತನವನ್ನ ನೋಡಿ. ನಿಮ್ಮ ಹುಡುಗಿ ಯಾರನ್ನ ಲವ್ ಮಾಡಿದ್ರೆ ಕರೆದು ಕೇಳಿ, ಏನಪ್ಪ ಎಷ್ಟರ ಮಟ್ಟಿಗೆ ಒಳ್ಳೆತನ ಇದೆ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಥವಾ ನಿಮ್ಮ ಹುಡುಗ ಯಾರನ್ನ ಹುಡುಗಿನ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕರೆದು ನೋಡಿ. ಆಲ್ವೇಸ್ ಕೀಪ್ ದಿ ಕ್ಯಾಸ್ಟ್ ಸಿಸ್ಟಮ್ ಸೆಕೆಂಡ್. ಹಿಂದುತ್ವ ಇಟ್ಕೊಳ್ಳಿ, ಮುಂದುವರಿಸಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1,000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು.
ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಗೆ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತವೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.
ಸರಿ